ಇದು ಯಾವ ಸಿನಿಮಾದ ಹಾಡು? ಬೇಡರ ಕಣ್ಣಪ್ಪ ಅಣ್ಣವರ ಮೊದಲನೇ ಚಿತ್ರ. ಬೇಡರ ಕಣ್ಣಪ್ಪ, ಆಹಾ, ಅಣ್ಣ ಅವರ ಮೊದಲನೇ ಸಿನಿಮಾದ ಹಾಡು. ನಿಜವಾಗಲೂ ಅಣ್ಣ ಅವರು ನಿಜವಾದ ಬೇಡರ ಕಣ್ಣಪ್ಪ. ಹೌದು, ಯಾಕೆ? ಕಣ್ಣು ಕೊಟ್ಟಿದ್ದಾರೆ. ಶಿವ ಒಂದು ಕೊಟ್ಟಿದ್ದ ಬೇಡರ ಕಣ್ಣಪ್ಪ, ಅಣ್ಣವ್ರು 2 ಕಣ್ಣು ಕೊಟ್ಟಿದ್ದಾರೆ. 2 ಕಣ್ಣು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಗೊತ್ತಾ, ನಾವು ಯಾಕೆ ಇವತ್ತು ವೈಟ್ ಬಟ್ಟೆ ಹಾಕಿದ್ದೀವಿ? ಹೌದಪ್ಪ, ಏನಕ್ಕೆ ವೈಟ್ ಡ್ರೆಸ್ ಹಾಕೋಬಾರ್ದು? ಯಾಕೆಂದ್ರೆ ಇವತ್ತು ನಮ್ಮ ಸಿನಿಮಾದ ಎಷ್ಟೋ ಜನ ಪ್ರೊಡ್ಯೂಸರ್ಸ್, ಆಕ್ಟರ್ಸ್ಗಳು, ಅವ್ರು ಇವರೆಲ್ಲ ಮೈ ತುಂಬಾ ಬಂಗಾರ ಹಾಕೋತಾರೆ. ಖಂಡಿತ ಅಲ್ವಾ? ಹೌದು, ತುಂಬಾ ಒಳ್ಳೆ ಕಾರ್ ಇಟ್ಕೋತಾರೆ, ಸಖತ್ತಾಗಿ ತಿರುಗ್ತಾರೆ. ಆದ್ರೆ ನಮ್ಮ ಅಣ್ಣವರು ಹಾಗಲ್ಲ, ಅವರ ಮನಸ್ಸೇ ಬಂಗಾರ. ಆದ್ರಿಂದ ಅವರು ಬಂಗಾರದ ಮನುಷ್ಯ ಅಂತ ಮಾತು ಹೇಳಿದ್ರು. ಅಣ್ಣವ್ರ ಫೋಟೋ, ಒಂದು ಫೋಟೋ ಮನೇಲಿ ಇದ್ರೆ ಸಾಕು, ಮನೇನೆ ಬಂಗಾರ. ಹೌದು, ಅವ್ರ ಮನೇಲಿ ಇರೋದು ಎಲ್ಲರೂ ಬಂಗಾರದ ಮನುಷ್ಯ. ನೋಡಿ ಹೇಳ್ತೀನಿ, ಬಸವಣ್ಣವ್ರು ಮಾತಾಡಿದ್ದಾರೆ, ಏನು? ನುಡಿದಂತೆ ನಡೆ, ನಡೆದಂತೆ ನುಡಿ, ಇದೆ ಜನ್ಮ ಕಡೆ ಅಂತ. ಅಣ್ಣವ್ರು ಹಂಗ್ ಬಾಳದ್ರು. ನಿಜವಾಗ್ಲು ನಾನೇ ರಾಜಕುಮಾರ, ಕನ್ನಡ ನಾಡಿನ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಪ್ರೀತಿಯ ಶಾಂತಿಯ ನಂದ ಕಿಶೋರ ರಾಜ್ಕುಮಾರ್. ಎಂತ ಮಾತು, ಎಂತ ಮಾತು, ಎಂತ ಮಾತು. ನಮ್ಮ ಕನ್ನಡದ ಜನಕ್ಕೆ ಅಣ್ಣವರು ಹಾಡು ಹೇಳಿದ್ದಾರೆ. ಯಾವುದು? ನಾನಿರುವುದೇ ನಿಮಗಾಗಿ, ನಾನಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಸಿರೇಕೆ, ಕಣ್ಣೀರೇಕೆ ಬಿಸಿಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಬಂಗಾರದ ಮನುಷ್ಯರು ನಿಜವಾಗಲು. ಆಮೇಲೆ ಬಸವಣ್ಣವರು ಇನ್ನೊಂದು ವಚನ ಹೇಳಿದ್ದಾರೆ, ಏನು? ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎಂದೆಣಿಸಯ್ಯ. ಹಾಗಿದ್ರು ನಮ್ಮ ರಾಜ್ಕುಮಾರ್ ಅವರು. ಖಂಡಿತ, ನಿಜವಾಗ್ಲು ಎಲ್ಲರೂ ನಮ್ಮವರೇ. ಹೌದು, ಇದೆಲ್ಲ ನಮ್ಮದೇ. ಹೌದು, ಇಡೀ ನಾಡೇ ನಮ್ಮದು. ಇನ್ನೊಂದು ಹೇಳ, ಏನು? ಅಣ್ಣವ್ರು ಹೇಳಿದ್ದು ಇಡೀ ನಾಡು ನಮ್ಮದು, ಅದಕ್ಕೆ ಅದರಲ್ಲಿ ನಾನೊಬ್ಬ ಅಂತ. ಹೌದು, ಆದ್ರೆ ಕೆಲವರು ಈಗ ಏನಂತಾರೆ, ಇದು ನಾಡು, ಇದೆಲ್ಲ ನಾನೇ. ಅಹಂ ಇರಬೇಕು, ಅಹಂ ವಿನಯ ಇರಬೇಕು. ನಮ್ಮ ಕಡೆಗೆ ಕಲಾವಿದರಿಗೆಲ್ಲ ಸ್ಫೂರ್ತಿ ಆಗಿರುವಂತ ನಮ್ಮಣ್ಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಒಂದೇ ನಾಡು ಒಂದೇ. ಯಾಕೆ ಎಲ್ಲ ನೀನೇ ಮಾಡಿದ್ರೆ ಅವನೇನಕ್ಕೂ ಇರೋದು? ಸಾರಿ ಕಣ, ಸ್ವಲ್ಪ ಓವರ್ ಆಗ್ತೇವಲ್ಲ. ಈಗ ನೋಡಿ, ನಮ್ಮ ನೃತ್ಯಗಾರರಿಗೆ ಹಾಡನ್ನ ನೃತ್ಯ ಮಾಡಿ ತೋರಿಸ್ತಾರೆ, ಮತ್ತೆ ನಾವು ಇಬ್ಬರು ಮತ್ತೆ ಕಿರಿಕ್ ಮಾಡ್ತೀವಿ. ಮತ್ತೆ ಕಿರಿಕ್ ಮಾಡ್ತಾರೆ.